ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ KreditBee ಆ್ಯಪ್ನಲ್ಲಿ ನಾವು ಯಾವ ರೀತಿ ನಿಮ್ಮ ಒಂದು EMI ನೀವು ಕಟ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಫುಲ್ ಅಮೌಂಟ್ ಪೇಮೆಂಟ್ ಮಾಡಲಿಕ್ಕೆ ಏನಾದರೂ ಐಡಿಯಾ ಮಾಡ್ತಾ ಇದ್ದರೆ, ಪ್ಲ್ಯಾನ್ ಮಾಡ್ತಾ ಇದ್ದರೆ, ಯಾವ ರೀತಿ ನಾವು KreditBeeಯಲ್ಲಿ ಈ ಒಂದು ಲೋನ್ನ ಫುಲ್ ಅಮೌಂಟನ್ನು ಯಾವ ರೀತಿ ಪೇಮೆಂಟ್ ಮಾಡುವುದರಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಒಂದು ರಿಕ್ವೆಸ್ಟ್, ನೀವೇನಾದರೂ ಒಂದು ಚಾಂಚಲ್ ಮೀಡಿಯಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ. ಬನ್ನಿ ಗೈಸ್, ವಿಡಿಯೋ ಶೋ ಮಾಡೋಣ. ಮೊದಲು ನೀವು ಏನು ಮಾಡ್ಬೇಕಂತ ಹೇಳಿದರೆ, KreditBee ಆ್ಯಪ್ ಮೊದಲು ನೀವು ಈ ಒಂದು KreditBee ಆ್ಯಪ್ ಜಸ್ಟ್ ಓಪನ್ ಮಾಡಿದ್ಮೇಲೆ ನಿಮಗೆ ಇಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಇದು ಈ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ, ಏಪ್ರಿಲ್ 5 ಅಂತ ಹೇಳಿದರೆ ನಿಮಗೆ ಮಂತ್ಲಿ ಪೇಮೆಂಟ್ ಮಾಡುವಾಗ ಈ ಒಂದು ಪೇ ನಮಗೆ ಜಸ್ಟ್ ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ಮಂತ್ಲಿ ನಿಮಗೆ EMI ಪೇಮೆಂಟ್ ಮಾಡ್ಬೋದು. ಇದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಗೊತ್ತಾಯ್ತಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಾವು ಫುಲ್ ಪೇಮೆಂಟ್ ಮಾಡೋದು ಅಂತ ಹೇಳಿ ಕೊಡ್ತಾ ಇದ್ದೀನಿ. ವೆರಿ ಈಸಿ. ಅದರ ಕೆಳಗಡೆ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ, ಫುಲ್ ಪೇಮೆಂಟ್ ಅಂತ ಹೇಳಿ, ಅದಕ್ಕೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದರೆ ನಿಮಗೆ ಇವಾಗ ಬಾಕಿ ಉಳಿದಿರುವ ಲೋನ್ ಅಮೌಂಟ್ ಎಷ್ಟು ಅಂತೇಳಿ ನಿಮಗೆ ತೋರಿಸುತ್ತೆ. ಓಕೆ, ಸೊ ಅದರ ಜೊತೆ ಅದಕ್ಕಿರುವ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂತೇಳಿ ತೋರಿಸುತ್ತೆ. ಅದನ್ನು ಟೋಟಲ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಪೇ ನೌಗೆ ಜಸ್ಟ್ ಕ್ಲಿಕ್ ಮಾಡಿದರೆ ಅದು ಡೈರೆಕ್ಟ್ ಏನಾಗುತ್ತೆ ಅಂತ ಹೇಳಿದರೆ UPIಗೆ ಹೋಗ್ಬಿಡುತ್ತೆ. ಇಲ್ಲ ಅಂತ ಹೇಳಿದರೆ ಕಾರ್ಡ್ ಅಂತ ಆಪ್ಷನ್ ಬರುತ್ತೆ. ನಿಮಗೆ ಯಾವ ಆಪ್ಷನ್ ಬೇಕೋ ಅದನ್ನು ತೆಗೆದುಬಿಟ್ಟು ನಿಮಗೆ ನಿಮ್ಮ ಒಂದು ಫುಲ್ ಅಮೌಂಟ್ ಲೋನನ್ನು ಕ್ಲೋಸ್ ಮಾಡ್ಬೋದಾಗಿದೆ. ಸೊ ಈ ರೀತಿಯಾಗಿರುತ್ತೆ ಗೈಸ್, KreditBeeಯಲ್ಲಿ ನಿಮ್ಮ ಒಂದು ಪೇಮೆಂಟನ್ನು ಈಸಿಯಾಗಿ ಈ ಒಂದು ಫುಲ್ ಅಮೌಂಟನ್ನು ಕ್ಲೋಸ್ ಮಾಡೋದು, ಈಸಿಯಾಗಿ ನಿಮ್ಮ ಒಂದು ಫುಲ್ ಅಮೌಂಟನ್ನು ಪೇಮೆಂಟ್ ಮಾಡುವುದು ಅಥವಾ ಲೋನನ್ನು ಕ್ಲೋಸ್ ಮಾಡೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.